ಗೀತಾ ಸಂಸಾರ ಸಂತೆಗೆ ಸ್ವಾಗತ. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದರು, ಮೇಡಮ್ ಕಣ್ಣಿನ ರಪ್ಪೆ ಉದ್ದ ಆಗಲಿಕ್ಕೆ ಮತ್ತು ಹುಬ್ಬು ದಪ್ಪ ಆಗಲಿಕ್ಕೆ ಹೋಮ್ ರೆಮಿಡಿ ಇದ್ದರೆ ಹೇಳಿ ಅಂತ ಹೇಳಿ. ಇವತ್ತು ಸೂಪರ್ ಆದಂಥ ಒಂದು ಹೋಮ್ ರೆಮಿಡಿ ಹೇಳ್ತೀನಿ. ತುಂಬಾ ನ್ಯಾಚುರಲ್ ಆಗಿ, ತುಂಬ ಫಾಸ್ಟಾಗಿ ಮತ್ತು ತುಂಬ ಈಸಿಯಾಗಿ ಕಣ್ಣಿನ ರಪ್ಪೆ ಉದ್ದ ಆಗುತ್ತೆ ಮತ್ತು ಹುಬ್ಬು ದಪ್ಪ ಆಗುತ್ತೆ. ಹಾಗಾದರೆ ಈ ಹೋಮ್ ರೆಮಿಡಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಖರ್ಜೂರವನ್ನು ತಗೊಂಡಿದ್ದೀನಿ. ನಮಗೆ ಖರ್ಜೂರದ ಹಣ್ಣು ಬೇಡ, ಖರ್ಜೂರದ ಒಳಗಿನ ಬೀಜ ಬೇಕು. ನೋಡಿ, ಈ ಖರ್ಜೂರದ ಮೇಲಿನ ಹಣ್ಣನ್ನು ನಾವು ಬಿಡಿಸಿ ತಿನ್ನಬೇಕು. ಅದು ತುಂಬಾ ಹೆಲ್ತಿಗೊಳ್ಳೋದು. ಖರ್ಜೂರದಲ್ಲಿ ತುಂಬ ಐರನ್ ಇರುತ್ತೆ. ಆದರೆ ನಮಗೆ ಖರ್ಜೂರ ಹಣ್ಣಿನ ಬೀಜ ಬೇಕು. ಒಂದು 5 ಖರ್ಜೂರ ಹಣ್ಣಿನ ಬೀಜವನ್ನು ತಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಸೂಪರ್ ಆದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಲವಂಗ. ಈ 2 ಇಂಗ್ರೀಡಿಯೆಂಟ್ಸನ್ನು ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಪ್ಪಾಗೋ ರೀತಿ ನಾವು ಇದನ್ನು ಒಂದು ಹಂಚಿನಲ್ಲಾಗಲಿ ಇಲ್ಲ ಈ ಥರ ಪಾತ್ರೆಯಲ್ಲಾಗಲಿ ನಾವು ಹುರ್ಕೋಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಒಂದೇ ಸಲಕ್ಕೆ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನಿಧಾನವಾಗಿ ನಾವು ಫಸ್ಟು ಖರ್ಜೂರದ ಬೀಜವನ್ನು ಹುರ್ಕೊಳ್ಳೋಣ. ಈ ಖರ್ಜೂರದ ಬೀಜವು ಕಣ್ಣಿನ ರಪ್ಪೆ ಮತ್ತು ಹುಬ್ಬಿನ ಕೂದಲನ್ನು ಫಾಸ್ಟಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಯಿತು, ಕಪ್ಪಾಗಿದೆ ನೋಡಿ. ಆವಾಗ ನಾವು ಲವಂಗನ ಹಾಕ್ಕೋಬೇಕು. ಲವಂಗ ಫಾಸ್ಟಾಗಿ ಫ್ರೈ ಆಗುತ್ತೆ. ಲವಂಗನೂ ಕಪ್ಪಾಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಲವಂಗ ಮತ್ತು ಖರ್ಜೂರ ನೀವು ಫ್ರೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಒಂಥರ ಆಯಿಲ್ ಬಂದಂಗೆ ಆಗ್ತಾ ಇರುತ್ತೆ. ಅವೆರಡೂ ಪದಾರ್ಥಗಳಲ್ಲೂ ಆಯಿಲ್ ಅಂಶ ಇರುತ್ತೆ. ಲವಂಗದಲ್ಲೂ ಸಹಿತ ಎಣ್ಣೆ ಇರುತ್ತೆ, ಖರ್ಜೂರದ ಬೀಜದಲ್ಲೂ ಸಹಿತ ಅದರದ್ದೇ ಆದಂಥ ಆಯಿಲ್ ಇರುತ್ತೆ. ಇವಾಗ ನಾವು ಇದನ್ನು ಕುಟ್ಟಬೇಕು. ಚೆನ್ನಾಗಿ ಫ್ರೈ ಆದಾಗ ಕಪ್ಪು ಮಸಿ ಅಂತೀವಲ್ಲ, ಮಸಿ ಕೆಂಡ ಥರ ಆಗಿಬಿಟ್ಟಿರುತ್ತದು. ಇದನ್ನು ಚೆನ್ನಾಗಿ ಕುಟ್ಟಿ ನೈಸಾದಂಥ ಪೌಡ್ರ್ ಮಾಡ್ಕೋಬೇಕು. ನಾವು ನೈಸಾಗಿ ನಾವು ಪೌಡ್ರ್ ಮಾಡಬೇಕು. ನೋಡಿ, ಇಷ್ಟು ನೈಸ್ ಆಗಬೇಕು. ಇದನ್ನು ಮತ್ತೆ ನಾವು ಸಾಣಿಸ್ಕೋಬೇಕು, ಫಿಲ್ಟ್ರ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಎಷ್ಟೇ ಕುಟ್ಟಿದ್ರೂ ತರಿ ತರಿ ಉಳಿದಿರುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆಲಾದರೂ ಫಿಲ್ಟ್ರ್ ಮಾಡ್ಕೋಬೋದು, ಇಲ್ಲ ಟೀ ಸೋಸ್ತೀವಲ್ಲ ಈ ಥರದ್ದು, ಇದರಲ್ಲಾದ್ರೂ ನಾವು ನೈಸ್ ಪೌಡ್ರನ್ನ ತೊಗೋಬೋದು. ನೋಡಿ, ಎಷ್ಟು ಚೆನ್ನಾಗಿ ನೈಸ್ ಆದಂಥ ಪೌಡ್ರ್ ಬಂತಲ್ವ. ಇವಾಗ ನಾವು ಒಂದು ಗಾಜಿನ ಚಿಕ್ಕದಾದಂಥ ಒಂದು ಬಾಟಲ್ ತೊಗೋಬೇಕು. ನೋಡಿ, ಈ ಥರದೊಂದು ಪುಟಾಣಿ ಬಾಟಲ್ ಎಲ್ಲಾದರೂ ಇದ್ದರೆ ನೀಟಾಗಿ ತೊಳೆದು ಅದನ್ನು ನೀರಿಲ್ಲದ ಹಾಗೆ ಒರೆಸ್ಕೋಬೇಕು ಒಳಗಡೆ. ಇವಾಗ ನಾವು ಈ ಖರ್ಜೂರ ಮತ್ತು ಲವಂಗದ ಪುಡಿಯನ್ನು ನೈಸ್ ಪೌಡ್ರನ್ನ ಈ ಬಾಟಲಿಗೆ ಹಾಕಬೇಕು. ಇದಕ್ಕೆ ನಾವು ಆಲ್ಮಂಡ್ ಆಯಿಲನ್ನು ಹಾಕಬೇಕು. ನೋಡಿ, ಅಂದರೆ ಬಾದಾಮಿ ಎಣ್ಣೆ, ಪ್ಯೂರ್ ಆದಂಥ ಬಾದಾಮಿ ಎಣ್ಣೆಯನ್ನು ಹಾಕ್ಕೋಬೇಕು. ಬಾದಾಮಿ ಎಣ್ಣೆನೂ ಅಷ್ಟೇ ಹುಬ್ಬು ಮತ್ತು ರಪ್ಪೆ ಬೆಳೆಯಲು ತುಂಬಾ ಹೆಲ್ಪ್ ಆಗುತ್ತೆ. ಒಂದು 10 ರಿಂದ 15 ಹನಿ ಬಾದಾಮಿ ಆಯಿಲನ್ನು ಹಾಕಿ ನೆಕ್ಸ್ಟು ಹರಳೆ ಎಣ್ಣೆನ ಹಾಕೊಳ್ಳೋಣ. ನೋಡಿ, ಒಂದು 1/4 ಟೀ ಸ್ಪೂನಷ್ಟು ನಾವು ಹರಳೆ ಎಣ್ಣೆನ ಹಾಕ್ತಾಯಿದ್ದೀವಿ. ನೀವೆಷ್ಟು ಪೌಡ್ರ್ ಮಾಡ್ಕೊಂಡಿರ್ತೀರೋ ಅಷ್ಟು ಪೌಡ್ರು ಕಾಡಿಗೆ ಥರ, ಅದಕ್ಕಿಂತ ಒಂಚೂರು ನೀರು ಥರ. ಹರಳೆಣ್ಣೆ ತಂಪಿನ ಗುಣವನ್ನು ಹೊಂದಿದೆ. ಇದು ಕಣ್ಣಿನ ರಪ್ಪೆ ಫಾಸ್ಟಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಮತ್ತು ಹುಬ್ಬನ್ನು ಸಹಿತ ಫಾಸ್ಟಾಗಿ ದಪ್ಪವಾಗಿ ಬೆಳೆಯಲು, ಹುಬ್ಬಿನ ಕೂದಲು ಬೆಳೆಯಲು ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಒಂದು ಶುದ್ಧವಾದಂಥ ಟೂತ್ ಪಿಕ್ ಆಗಲಿ ಇಲ್ಲ ಯಾವುದಾದ್ರು ನೀಟಾಗಿರಬೇಕು, ಕ್ಲೀನಾಗಿರುವಂಥ ಕಡ್ಡಿ ತೊಗೊಂಡ್ಬಿಟ್ಟು ನೋಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲನ್ನು ಮತ್ತು ಪೌಡ್ರ್ ಹಾಕಿದ್ದೀವಲ್ಲ ನಾವು, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಳ್ಳೆಯದಾದಂಥ ಒಂದು ಕಾಡಿಗೆ ಅಥವಾ ಕ್ರೀಮ್ ತಯಾರಾಯಿತು ನೋಡಿ. ಈ ಥರ ನೀವು ಮಿಕ್ಸ್ ಮಾಡಿ ಒಂದು ಚಿಕ್ಕದಾದ ಈ ಥರ ಬಾಟಲಲ್ಲಿ, ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ವರ್ಷಗಟ್ಟಲೆ ಆದರೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ಥರ ಹುಬ್ಬಿಗೆ ಹಚ್ಚುವಂಥ ಯಾವುದಾದ್ರೂ ಪೆನ್ಸಿಲ್ ಥರದಿದ್ದರೆ ಇಲ್ಲ ಕಾಟನ್ ಹತ್ತಿದು ಯಾವುದಾದ್ರು ನೀವು ಬಡ್ಸ್ ಥರ ಇದ್ರೂ ಪರವಾಗಿಲ್ಲ, ಅದನ್ನು ಇದರೊಳಗೆ ಅದ್ಬಿಟ್ಟು ನೀವು ಕಾಡಿಗೆನ ಈ ಥರ ನಿಮ್ಮ ಹುಬ್ಬಿನ ಮೇಲೆ ಅಪ್ಲೈ ಮಾಡಬೇಕು. ಈಗ ತೋರಿಸ್ತೀನಿ ನೋಡಿ. ನಾನು ಈ ಥರ ಡೈಲಿ ನೀವು ಬೆಳಗ್ಗೆ ಸ್ನಾನ ಆದ ಮೇಲೆ ಈ ಥರ ನಿಮ್ಮ ಹುಬ್ಬಿಗೆ ಅಪ್ಲೈ ಮಾಡಬೇಕು. ಅಂದರೆ ನೀವು ಮನೇಲೇ ಇರಬೇಕು ಆ ಟೈಮಲ್ಲಿ.
ಇಲ್ಲ ನೈಟ್ ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಆ ಟೈಮಿಗೆ ನೀವು ಮುಖವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೋಬೇಕು ಈ ಥರ ಹುಬ್ಬಿಗೆ. ಈ ರೀತಿ ನೀವು 2 ಹುಬ್ಬಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹುಬ್ಬಿನ ಕೂದಲು ದಪ್ಪ ಆಗುತ್ತೆ, ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಅಂದರೆ ಉದ್ದ ಆಗೋದಿಲ್ಲ, ದಪ್ಪ ಆಗುತ್ತೆ. ತುಂಬ ತೆಳು ಇರುತ್ತಲ್ಲ ಅವ್ರದ್ದು ಹುಬ್ಬೆಲ್ಲ ದಪ್ಪ ಆಗುತ್ತೆ. ಮತ್ತು ಕಣ್ಣಿನ ರಪ್ಪೆಗೆ ಇದೇ ರೀತಿ ನೀವು ಅಪ್ಲೈ ಮಾಡಬೇಕು ನೋಡಿ. ಕಣ್ಣಿನ ರಪ್ಪೆ ಸಹಿತ ತುಂಬ ತಿಕ್ಕಾಗಿ ಬೆಳೆಯುತ್ತೆ, ಉದ್ದ ಆಗುತ್ತೆ ಕಣ್ಣಿನ ರಪ್ಪೆ. ನೀವು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಅವರಿಗೂ ತುಂಬಾ ಉಪಯೋಗ ಆಗುತ್ತೆ. ಆದಷ್ಟು ಕಣ್ಣಿಗೆ ಅಪ್ಲೈ ಮಾಡೋದು ಬೇಡ, ಹುಬ್ಬಿಗೆ ಬೇಕಾದರೆ ಅಪ್ಲೈ ಮಾಡ್ಬೋದು. ತುಂಬಾ ಈಸಿ, ತುಂಬಾ ಸಿಂಪಲ್, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಐಬ್ರೋ ತುಂಬ ಚೆನ್ನಾಗಿ ದಪ್ಪ ಆಗುತ್ತೆ ಮತ್ತು ಐಲ್ಯಾಶಸ್ ಸಹಿತ ತುಂಬ ಉದ್ದಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದೇ ರೀತಿಯ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದರ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.